ಜನರಿಗೊಂದು ಸೋಷಿಯಲ್ ಕ್ಯೂರಿಯಾಸಿಟಿ ಇತ್ತು, ಇದು ಓಪನ್ ಆಗುತ್ತಾ ಇಲ್ವಾ, ಸ್ಪರ್ಧಿಗಳ ಆಟ ಆಡೋದನ್ನ ನೋಡಕ್ಕಾಗುತ್ತಾ ಇಲ್ವಾ ಅಂತ. ಡ್ಯಾಮೇಜ್ ಕಂಟ್ರೋಲ್ಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನೋ ಪ್ರಶ್ನೆ. ಬಿಗ್ ಬಾಸ್ ಕ್ಲೋಸ್ಗೆ ಡಿಕೆಶಿ ಕಾರಣ ಅಂತ ಜೆಡಿಎಸ್ ಆರೋಪವನ್ನು ಮಾಡ್ತಾನೇ ಬರ್ತಾ ಇತ್ತು. HDK ಆರೋಪದಿಂದ ಡ್ಯಾಮೇಜ್ ಆಗ್ಬಿಡುತ್ತೆ ಈ ಬೆಲ್ಟ್ನಲ್ಲಿ ಅನ್ನೋದು ಡಿಕೆ ಲೆಕ್ಕಾಚಾರ ಆಗಿತ್ತಾ? ವಿಪಕ್ಷಗಳಿಂದ ಡಿಕೆ ಶಿವಕುಮಾರ್ ನಟು ಬೋಲ್ಟು ಎಫೆಕ್ಟ್ ಜಾಸ್ತಿ ಆಗುತ್ತೆ ಅನ್ನೋ ವಿಚಾರ ಇತ್ತಾ? ಹೀಗಾಗಿ ಶತಾಯಗತಾಯ ಬಿಗ್ ಬಾಸ್ ಅನ್ನ ಓಪನ್ ಮಾಡಿಸೇ ತೀರ್ತೀನಿ ಅನ್ನೋ ತರ ಹಠಕ್ ಬಿದ್ರ, ಜಿದ್ದಿಗೆ ಬಿದ್ರ ಡಿಕೆ ಶಿವಕುಮಾರ್. ಈ ರೀತಿ ಬಿಗ್ ಬಾಸ್ ಪರವಾಗಿ ಸ್ಟ್ಯಾಂಡ್ ತಗೊಂಡ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂಗೆ. ಒಂದು, ಮನರಂಜನೆಯನ್ನ ಬಯಸ್ತಾ ಇದ್ದವ್ರ ಪಾಲಿಗೆ ನಾನು ಹೀರೋ ಆದಂಗೆ. ಎರಡನೇದು, ವಿಪಕ್ಷಗಳ ಬಾಯನ್ನು ಮುಚ್ಚಿಸ್ದಂಗೆ. ಸೊ ಒಂದೇ ಮೂವ್ ಎರಡೆರಡು ರೀತಿಯಾಗಿ ಸ್ಟ್ರಾಟಜಿಗಳನ್ನ ಉಪಯೋಗಿಸಿದ್ರ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಲ್ಲೂ ಇಲ್ಲದ ಆಸಕ್ತಿ, ವಿಪರೀತ ಆಸಕ್ತಿಯನ್ನು ಅವ್ರು ತೋರಿಸಿದ್ರು, ವಿಪರೀತ ಸಾಫ್ಟ್ ಆಗಿದ್ರು. ಹಾಗೆ ನೋಡೋದಕ್ಕೆ ಹೋದ್ರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು, ರೂಲ್ಸ್ ವೈಲೇಟ್ ಮಾಡಿದ್ರೆ ಕಠಿಣ ಕ್ರಮ ಅಂತ. ಇವ್ರು ನೋಡಿದ್ರೆ ಏನೋ ತಪ್ಪಾಗಿದೆ, ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ, ಮಾತಾಡ್ತೀನಿ ನಾನು, ಎಲ್ಲ ಸರಿ ಮಾಡ್ತೀನಿ ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ರು. ಹೀಗಾಗಿ DCM ತಮ್ಮ ಮೇಲಿನ ಆರೋಪ, ಅದು ಈ ಟೈಮ್ನಲ್ಲಿ, ಯಾವ ಟೈಮು, ನವೆಂಬರ್ ಕ್ರಾಂತಿ ಅಂತ ಎಲ್ಲರ ಬಾಯಲ್ಲಿ ಬರ್ತಾ ಇರೋ ಟೈಮ್ನಲ್ಲಿ ರಿಸ್ಕ್ ಬೇಡ, ಚಿಕ್ಕ ಚಿಕ್ಕ ವಿಚಾರಗಳು ಕಡ್ಡಿನ ಗುಡ್ಡ ಮಾಡೋದಕ್ಕೆ ಅಂತ ನಮ್ಮದೇ ಪಕ್ಷದ ನಾಯಕರು ಕಾಯ್ತಿರ್ತಾರೆ. ಹಿಂಗಾಗಿ ರಿಸ್ಕ್ ಬೇಡ ಅಂತ ನ್ಯೂಟ್ರಲ್ ಆಗೋದಕ್ಕೆ ಹೋದ್ರ, ಬಿಗ್ ಬಾಸ್ ಪರವಾಗಿ ನಿಂತ್ಕೊಂಡ್ರ ಅನ್ನೋದು ಪ್ರಶ್ನೆ.